ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿ ಸೈನಿಕರೇ, ಈ ನಿಮ್ಮ ಫಿಸಿಕ್ಸ್ ಮೇಡೀಸಿ ಗುರಿ ನಿಂದು ದಾರಿ ನಂದು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ಡೇ 3 ಪ್ರಿಪ್ರೇಷನ್ ಮಾರ್ಕ್ಸ್ ಇನ್ಕ್ರೀಸಿಂಗ್ ಸೀರೀಸಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ಗೆ ನೀವೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಾ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮಧ್ಯೆ ಕೂಡ ಬಿಡದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಥಿಯರಿ ಎಕ್ಸಾಮ್ಸ್ಗೆ ಯು ಮಸ್ಟ್ ಪ್ರಿಪೇರ್ ಅಂತ ಹೇಳ್ತಾ, ಈ ದಿನ ನಾವು ಯೂಸಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಕೆಟಗರಿಯಲ್ಲಿ ಕಾನ್ಸೆಪ್ಟ್ಸ್ಗಳನ್ನ ಕ್ವಶನ್ಸ್ಗಳನ್ನು ನೋಡೋಣ. ಇದರಿಂದ 3ರಿಂದ 4 ಮಾರ್ಕ್ಸನ್ನು ಈ ಚಾರ್ಟಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳೇ, ನಾನು ಮುಂಚೆನೇ ಹೇಳ್ದಂಗೆ ಪ್ರತಿ ಹೊಸದನ್ನು ಓದುವಾಗ ಕ್ಯುಮ್ಯುಲೇಟಿವ್ ರಿವಿಷನ್ ಟೆಕ್ನಿಕ್, ಅಂದರೆ ಇಂದಿನ ದಿನ ಓದಿದ್ದನ್ನು ರಿವಿಷನ್ ಮಾಡಿಕೊಂಡು ಹೊಸದನ್ನು ಓದುವುದು. ಡೇ 1ಲ್ಲಿ ಏನು ಓದಿದ್ವಿ? ಯೂನಿಟ್ಸ್. ಡೇ 2ಅಲ್ಲಿ ಏನು ಓದಿದ್ವಿ? ಪ್ರಾಪರ್ಟೀಸ್. ಅದನ್ನು ಕ್ವಿಕ್ಕಾಗಿ ಒಮ್ಮೆ ರಿವಿಷನ್ ಮಾಡಿಕೊಂಡು ನಮ್ಮ ಡೇ 3ಯ ಪ್ರಿಪ್ರೇಷನ್ ವಿಲ್ ಗೋ ಟು ಯೂಸಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಕ್ವಿಕ್ಕಾಗಿ ಹೇಳೋದಾದರೆ ಯೂನಿಟ್ಸ್. ವಾಟ್ ಈಸ್ ದ ಯೂನಿಟ್ ಆಫ್ ಚಾರ್ಜ್? ಕ್ವಿಕ್ಲಿ, ಕೂಲಮ್. ಹೇಗೆ ಜನ್ರೇಟ್ ಆಗುತ್ತೆ? ಫಾರ್ಮುಲಾಯಿಂದ ಜನ್ರೇಟ್ ಆಗುತ್ತೆ. ಡೈಪೋಲ್ ಮೊಮೆಂಟ್, ಇಟ್ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ, ಯೂನಿಟ್ ಈಸ್ ಕೂಲಮ್ ಮೀಟರ್. ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ, ಯೂನಿಟ್ ಈಸ್ ನ್ಯೂಟನ್ ಪರ್ ಕೂಲಮ್. One more relation between electric field and electric potential, the unit is volt per meter. Current density, it is also a vector quantity. Formula very important, I by A. The unit is ampere per meter square. Electric flux, the unit will be, generally this will be given voltmeter or Newton per coulomb meter square. Magnetic flux, Weber. Magnetic field, Tesla. Capacitance, Farad. Scientist names. Self-inductance, Henry. Power of lens, diopter. Radioactivity, Curie or Becquerel. Magnetic dipole moment, that is ampere meter square. ಇಷ್ಟನ್ನು ನೀವು ಯೂನಿಟ್ಸ್ ಕೆಟಗರಿಯಲ್ಲಿ ರಿವೈಸ್ ಮಾಡಿದ್ರಿ. ಸರ್ ಇಷ್ಟೇನಾ ಯೂನಿಟ್ಸು? ಫಿಸಿಕ್ಸಲ್ಲಿ ಎಲ್ಲ ಕ್ವಾಂಟಿಟೀಸು ಯೂನಿಟ್ಸೇ. ಕರೆಂಟ್ ಯೂನಿಟ್ ಹೇಳ್ಕೊಂಡು ಕೂತ್ಕೋಬೇಕಾ? ಇವೆಲ್ಲ ಬೇಸಿಕ್ಸು. ಕರೆಂಟ್ ಯೂನಿಟ್ ಏನು? ಆ್ಯಂಪಿಯರ್. ರೆಸಿಸ್ಟೆನ್ಸ್ಗೆ ಏನು ಯೂನಿಟು? ವಾಟ್ ಈಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಓಮ್. ವಾಟ್ ಈಸ್ ದ ಯೂನಿಟ್ ಆಫ್ ರೆಸಿಸ್ಟಿವಿಟಿ? ದಟ್ ಈಸ್ ಮೆಜರ್ಡ್ ಫಾರ್ ಯೂನಿಟ್ ಲೆಂತ್ per unit meter. The unit will be ohm meter. Not ohm per meter, it is ohm meter. Like this, for all the quantities you should know the basic units. ನಿಮಗೆ ಎಕ್ಸಾಮ್ಗೋಸ್ಕರ ಯೂನಿಟ್ಸು ಯಾವಪ್ಪ ಬರ್ತವೆ ಅಂದರೆ ಈ ಚಾರ್ಟು ನಾನು ಡೇ 1ನಲ್ಲಿ ಕವರ್ ಮಾಡಿರ್ತೀನಿ. ಅದನ್ನ ಈಗ ಆಲ್ರೆಡಿ ನೀವೀಗ ರಿವಿಷನ್ ಮಾಡಿದ್ರಿ. ಡೇ 2ಅಲ್ಲಿ ನಾವು ಪ್ರಾಪರ್ಟೀಸ್ ಬಗ್ಗೆ ರಿವೈಸ್ ಮಾಡಿದ್ವಿ. ವಾಟ್ ಈಸ್ ಅಬೌಟ್ ದಿಸ್? ಕ್ವಿಕ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಇದು ರಿವಿಷನ್. ಇಟ್ ಈಸ್ ಕ್ವಾಂಟೈಸ್ಡ್, ಕನ್ಸರ್ವ್ಡ್, ಇನ್ವೇರಿಯಂಟ್, ಸ್ಕೇಲರ್ ಕ್ವಾಂಟಿಟಿ. ಎನಿ 3 ದೇ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. 3 ವರ್ಡ್ 3 ಮಾರ್ಕ್ಸ್. ಕೆಟಗರಿ ಸಪ್ರೇಟ್ ನೋಟ್ಸ್ ಕೊಡ್ತಾ ಇರ್ತೀನಿ ನಿಮಗೆ. 3 ವರ್ಡ್ 3 ಮಾರ್ಕ್ಸ್. ದಿಸ್ ಈಸ್ ದ ರಿವಿಷನ್ ವಿ ಆರ್ ಡೂಯಿಂಗ್ ಇನ್ ದ ಪ್ರಾಪರ್ಟಿ category. Properties of electric field lines. They are imaginary, they do not intersect, they do not form loop. Imagine the off ring. Magnetic field lines. They are also imaginary, they are also do not intersect, but they form loop. See the loop. Properties of or characteristics. They may ask this as a characteristics also. Characteristics. It is the strongest force, short range force, saturated force, charge independent force, spin dependent force. S ಇಂದ 4 ಗುರುತಿಕೊಳ್ಳಿ. ಸ್ಟ್ರಾಂಗ್, ಸ್ಯಾಚುರೇಟೆಡ್, ಶಾರ್ಟ್ ರೇಂಜ್, ಸ್ಪಿನ್ ಡಿಪೆಂಡೆಂಟ್.
non-central and charge independent. Properties of photons. It travels with the speed of light, electrically neutral, the rest mass is 0, the energy is given by E is equal to h nu. Paramagnetic materials revise ಮಾಡಿದ್ರಿ. Diamagnetic materials, they are repelled by the magnet, they move from stronger to weaker, the relative permeability is less than 1, susceptibility is also low and negative, no lines are passing through the material. Examples are gold, silver, copper, water. Similarly, the paramagnetic materials, what are paramagnetic materials? Give example ಅಂತ ಹೇಳಿದ್ರೆ ಇದನ್ನು ಬರೀಬೇಕು. They are weakly attracted materials which are weakly attracted by the magnet, and when they are subjected to magnetization, they move from stronger field to weaker field, same like this, right? Relative permeability is slightly greater than 1. Susceptibility is low but positive. Only few lines can pass through the material. The examples are aluminum, platinum, sodium. Remember, this cannot be magnetized. This can be slightly magnetized because its susceptibility is slightly low but positive. What are ferromagnetic materials? They are strongly attracted by the magnet. They move from weaker field to stronger field. We can make them magnet. And susceptibility is very much greater. Permeability is also very much greater. Susceptibility is also very much greater, very high and positive, double greater. And all the lines are passing through the material. Example, iron, cobalt, nickel, steel and all ನಿಕೋ ಮ್ಯಾಗ್ನೆಟ್ ಮಾಡೋ ಮೆಟೀರಿಯಲ್ಸ್ಗಳು ಜ್ಞಾಪಕ ಇರುತ್ತಾ ಮಕ್ಕಳ? ಸೊ 5 ನಿಮಿಷದಲ್ಲಿ ಅದನ್ನೆಲ್ಲ ರಿವೈಸ್ ಮಾಡಿದ್ರಿ. ಇವತ್ತಿನ ಪ್ರೋಗ್ರಾಮ್ ನೋಡಿ, ನೀವು ಪ್ರತಿ ಸಲ ಓದಬೇಕಾದ್ರೆ ಹೀಗೆ ಕ್ಯುಮ್ಯುಲೇಟಿವ್ ರಿವಿಷನ್ ಮೆಥಡಲ್ಲಿ ಯೂನಿಟ್ಸು, ಪ್ರಾಪರ್ಟೀಸು ಓದ್ಕೊಂಡು ಯೂಸರ್ಸ್ ಕೆಟಗರಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಈಗ ಯೂಸರ್ಸ್ ಕೆಟಗರಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇಡೀ ಈ ಸ್ಪೆಕ್ಟ್ರಮ್ನ ಜ್ಞಾಪಕ ಇಟ್ಕೋಬೇಕು. ಈ ಸ್ಪೆಕ್ಟ್ರಮ್ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದನ್ನು ಒಂದು ಆರ್ಡ್ರಲ್ಲಿ ಜ್ಞಾಪಕ ಇಟ್ಕೋಬೇಕು. ಹೇಗೆ? ವಿಸಿಬಲ್ ರೇಡಿಯೇಷನ್ಸ್ನ ಸೆಂಟ್ರಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅದರ ಕೆಳಗಡೆ ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್. ನಿಮಾನಿಕ್ಗೆ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು? ಅಯಾಮ್ ರೇಡಿಯೋ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸುಮ್ಮನೆ ನಿಮಾನಿಕ್ಕು ಅಯಾಮ್ ರೇಡಿಯೋ. ಅಯಾಮ್ ರೇಡಿಯೋ ಇಲ್ಲಿ ವಿಸಿಬಲಿಂದ ಕೆಳಗಡೆ ಗುರ್ತಿಕೊಳ್ಳಿ. ಮೇಲ್ಗಡೆ ಸ್ಟ್ರಾಂಗರ್ ರೇಡಿಯೇಷನ್ಸು, ಅಪ್ಪರ್ ಸೈಡ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಎಕ್ಸ್ರೇಸ್, ಆಲ್ಫಾ, ಬೀಟಾ, ಗ್ಯಾಮಾ, ಹೈಯರ್ ರೇಡಿಯೇಷನ್ಸ್. ನಿಮ್ಮ ರೆಫರೆನ್ಸ್ ಯಾವುದಾಗಿರಬೇಕು? ಈ ವಿಸಿಬಲ್ ಲೈಟು ರೆಫರೆನ್ಸಾಗಿ ಜ್ಞಾಪಕ ಇಟ್ಕೊಳ್ಳಿ. ಕೆಳಗಡೆ ಅಯಾಮ್, ಅಯಾಮ್ ಮೀನ್ಸ್ ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ ವೇವ್ಸ್. ಅಪ್ಪರ್ ಸೈಡ್ ಹೈಯರ್ ಎನರ್ಜಿ ರೇಡಿಯೇಷನ್ಸ್, ಯು ವಿ, ಎಕ್ಸ್ರೇ, ಗ್ಯಾಮಾ ರೇಡಿಯೇಷನ್ಸ್. ಇದ್ರ ಮೇಲೆ ಕ್ವಶನ್ ಹೇಗೆ ಬರುತ್ತೆ? ಅಪ್ಪರ್ ಸೈಡ್ ಹೋಗ್ತಾ ಎನರ್ಜಿ ಜಾಸ್ತಿ. ಎನರ್ಜಿ ವಿ ಟಾಕ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಡಿನಾಮಿನೇಟ್ರಿಗೆ ಬರ್ತಾ ಅಂದರೆ ಡೌನ್ವರ್ಡ್ ಬರ್ತಾ ಲ್ಯಾಂಬ್ಡಾ ಇನ್ಕ್ರೀಸಸ್. ಲ್ಯಾಂಬ್ಡಾ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ಫಾರ್ ಎಕ್ಸಾಂಪಲ್ ಇವರಿಬ್ಬರಲ್ಲಿ ಫ್ರೀಕ್ವೆನ್ಸಿ ಯಾರಪ್ಪ ಜಾಸ್ತಿ ಅಂದರೆ ಯಾರಿಬ್ಬರಲ್ಲಿ? ಗ್ಯಾಮಾ ಆ್ಯಂಡ್ ಎಕ್ಸ್ ತೊಗೊತೀನಿ. ಇಬ್ಬರಲ್ಲಿ ಫ್ರೀಕ್ವೆನ್ಸಿ ಯಾರು? ಗಾಮಾ. ಸಿ ಹೈಯೆಸ್ಟ್ ವ್ಯಾಲ್ಯೂ. ಈ ಥರ ಇದರಲ್ಲಿ ಕ್ವಶನ್ಸ್ನ ಕೇಳ್ತಾರೆ. ಮಧ್ಯೆ ಯಾವುದಾದ್ರೂ ಕಲರ್ ಕೊಟ್ಬಿಡ್ತಾರೆ. ಸೊ ಲ್ಯಾಂಬ್ಡಾ ಕೊಟ್ಬಿಡ್ತಾರೆ, ವಿಬ್ಗಾಯರ್ ಅಂತ ಕಲರ್ಸ್ ಕೇಳ್ಬೋದು, ಅಥವಾ ರೇಡಿಯೋ ವೇವ್ಸ್ ಕೇಳ್ಬೋದು. ಸೊ ಇದರಲ್ಲಿ ಗ್ಯಾಮಾ ಇದು. ಸೊ ಲ್ಯಾಂಬ್ಡಾ ಯಾರ್ದು ಜಾಸ್ತಿ? ರೇಡಿಯೋ ವೇವ್ಸು, ಡೌನ್ವರ್ಡ್. ಯು ಶುಡ್ ರಿಮೆಂಬರ್ ದಿಸ್. ಯಾವುದಾದ್ರು ಒಂದು ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಂದು ಉಲ್ಟಾ. ವೈ? ಫ್ರೀಕ್ವೆನ್ಸಿ ಆ್ಯಂಡ್ ಲ್ಯಾಂಬ್ಡಾ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್.
ಈ ಆರ್ಡ್ರನ್ನ ಜ್ಞಾಪಕ ಇಟ್ಕೊಳ್ಳಿ. ವಿಸಿಬಲಿಂದ ಕೆಳಗಡೆ ಆಯಾಮ್ ರೇಡಿಯೋ, ಮೇಲ್ಗಡೆ ಅಲ್ಟ್ರಾವೈಲೆಟ್, ಎಕ್ಸ್, ಗ್ಯಾಮಾ ರೇಸ್. ಫ್ರೀಕ್ವೆನ್ಸಿ ರಿಲೇಷನ್ ಅಪ್ವರ್ಡ್ ಹೈಯರ್, ಲ್ಯಾಂಬ್ಡಾ ಡೌನ್ವರ್ಡ್ ಹೈಯರ್. ಸೊ ಇದ್ರ ಮೇಲೆ ಕ್ವಶನ್ಸು. ಮಧ್ಯದ ಯಾವ್ದಾರ ರೇಡಿಯೇಷನ್ ಕೊಡ್ಬೋದು ಅವರು, ಎಕ್ಸ್ರೇ, ಇನ್ಫ್ರಾರೆಡ್ ರೇ ಯಾವ್ದಾರ ಕೊಟ್ಬಿಟ್ಟು ಫ್ರೀಕ್ವೆನ್ಸಿನ ಆರ್ಡ್ರಲ್ಲಿ ಬರೀರಿ, ಅಥವಾ ಈಕ್ವೇಷನ್ ಕೊಟ್ಬಿಟ್ಟು ಯಾವುದು ಕರೆಕ್ಟು. ಈ ಥರ ಕ್ವಶನ್ನ ನಾವು ಪ್ರಿಪ್ರೇಟ್ರಿಗಳಲ್ಲಿ ನೋಡಿದ್ದೀವಿ, ಟೆಸ್ಟು ಮಾಡಲ್ ಪೇಪರ್ಸಲ್ಲಿ ನೋಡಿದ್ದೀವಿ. ಸೊ ಇದ್ರ ಮೇಲೆ ಒಂದು ಕ್ವಶನ್ನು ಗ್ಯಾರಂಟಿ. ಯು ಶುಡ್ ರಿಮೆಂಬರ್ ದಿಸ್ ಸ್ಪೆಕ್ಟ್ರಮ್. ದೆನ್ uses of this radiation one by one. Let us practice the uses. Gamma rays radiations, they are used in, they are killing cancering cells. ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ಲ ಬಾಡಿಲಿ, ಥೆರಪಿ, ಕ್ಯಾನ್ಸರ್ ಥೆರಪಿಯಲ್ಲಿ, ಕೀಮೋಥೆರಪಿಯಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಒಂದೇ ವರ್ಡ್ ಗುರ್ತಿಕೋಬೇಕು. ಇಷ್ಟೆಲ್ಲ ಮಾತಾಡಿದ್ರು ಒನ್ ವರ್ಡ್ ಯು ಶುಡ್ ರಿಮೆಂಬರ್. ಇಟ್ ಕಿಲ್ಸ್ ಕ್ಯಾನ್ಸರ್ ಸೆಲ್ಸ್. ಇಟ್ ಈಸ್ ಯೂಸ್ಡ್ ಆಸ್ ಎ ಫುಡ್ ಪ್ರಿಸರ್ವೇಟಿವ್. ಇಟ್ ಕಿಲ್ಸ್ ಮೈಕ್ರೋ ಆರ್ಗನಿಸಮ್ಸ್. ಎಕ್ಸ್ರೇಸು ಹಾಸ್ಪಿಟ್ಲಲ್ಲಿ ಪದೇ ಪದೇ ಇದನ್ನು ಮಾಹಿತಿಯನ್ನು ಕೇಳಿರ್ತೀರ. ಎಕ್ಸ್ರೇ ಏನಕ್ಕೆ ಮಾಡ್ತು? ಫ್ರ್ಯಾಕ್ಚರ್ ಆದಾಗ ಎಕ್ಸ್ರೇ ತೆಗಿರೋ, ಬೋನ್ ಫ್ರ್ಯಾಕ್ಚರ್, ಕ್ರಿಸ್ಟಲ್ ಸ್ಟ್ರಕ್ಚರ್ ನೋಡೋಕ್ಕೆ. ಮೆಟಲ್ಸಲ್ಲಿ ಏನಾರ ಕ್ರ್ಯಾಕ್ ಆಗಿದ್ದರೆ ಎಕ್ಸ್ರೇಯಿಂದ ಕಂಡುಹಿಡಿಬೋದು. ಯು ಶುಡ್ ರಿಮೆಂಬರ್. ಇದರಲ್ಲಿ ಅರ್ಥ ಆಗ್ದಲೇ ಇರೋದು ಏನಿಲ್ಲ. ಇಟ್ ಈಸ್ ಎ ಇನ್ಫಾರ್ಮೇಷನ್, ಥಿಯರಿ ಸೈಡ್. ವಿ ಹ್ಯಾವ್ ಟು ರೀಡ್ ಮಲ್ಟಿಪಲ್ ಟೈಮ್ಸ್ ಆ್ಯಂಡ್ ಗೆಟ್ ಪರ್ಫೆಕ್ಷನ್. ಎಕ್ಸ್ರೇ ಅಂತೂ ಜ್ಞಾಪಕ ಇರುತ್ತೆ, ಬೋನ್ ಫ್ರ್ಯಾಕ್ಚರು, ಕ್ರಿಸ್ಟಲ್ ಸ್ಟ್ರಕ್ಚರು, ಕ್ರ್ಯಾಕ್ಸ್ ಇನ್ ಮೆಟಲ್ಸ್. ಅಲ್ಟ್ರಾವೈಲೆಟ್ ರೇಸ್ ಯೂಸಸ್ ಜಾಸ್ತಿ ಕೇಳ್ತಿರ್ತಾರೆ. ಅಲ್ಟ್ರಾವೈಲೆಟ್ ರೇಸ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? 3 ವರ್ಡು: ಲ್ಯಾಸಿಕ್ಕು, ಸ್ಟೆರಿಲೈಸೇಷನ್ನು, ಫೋರ್ಜರಿ ಡಾಕ್ಯುಮೆಂಟ್ಸ್ ಕಂಡುಹಿಡಿಯೋಕ್ಕೆ. ಯು ಶುಡ್ ರಿಮೆಂಬರ್ ದಿಸ್. ಲ್ಯಾಸಿಕ್ ಇದೊಂದು ಐ ಟ್ರೀಟ್ಮೆಂಟು, ಲೇಸರ್ ಟ್ರೀಟ್ಮೆಂಟು. OT ಆಪ್ರೇಷನ್ ಥಿಯೇಟ್ರ್ಗಳಲ್ಲಿ ಮೆಟೀರಿಯಲ್ಸ್ಗಳನ್ನೆಲ್ಲ ಕತ್ತರಿ ಆಪ್ರೇಷನ್ಗೆ ಯೂಸ್ ಮಾಡಿರೋ ಐಟಮ್ನೆಲ್ಲ ಸ್ಟೆರಿಲೈಸ್ ಮಾಡೋಕ್ಕೆ, ಮೈಕ್ರೋ ಆರ್ಗನಿಸಮ್ಸ್ ಸಾಯಿಸೋಕ್ಕೆ. ರೇಡಿಯೇಷನ್ಸ್ ಬಿಟ್ಟರೆ ಬಾಯ್ಲ್ ಮಾಡ್ದಂಗೆ ಆಗ್ಬಿಡುತ್ತೆ, ಸ್ಟೆರಿಲೈಸೇಷನ್. ಲೇಸಿಕ್ ಟ್ರೀಟ್ಮೆಂಟ್, ಫೋರ್ಜರಿ ಡಾಕ್ಯುಮೆಂಟ್ಸ್ ಕಂಡುಹಿಡಿಯೋಕ್ಕೆ. ಸೊ ಯು ಶುಡ್ ರಿಮೆಂಬರ್ ದಿಸ್ ಈಸ್ ಫಾರ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. 3 ವರ್ಡಲ್ಲೇ ಜ್ಞಾಪಕ ಇಟ್ಕೊಳ್ಳಿ. ಅಲ್ಟ್ರಾವೈಲೆಟ್, ಲ್ಯಾಸಿಕ್ ಟ್ರೀಟ್ಮೆಂಟ್, ಸ್ಟೆರಿಲೈಸೇಷನ್, ಫೋರ್ಜರಿ ಡಾಕ್ಯುಮೆಂಟ್, like that. This is regarding UV radiation. We move on to visible radiations. ಕೇಳಿದ್ರೆ ವಿಜುವಲಿಗೆ ಬೇಕು ಅಂತೇಳಿ ಫೋಟೋಸಿಂಥೆಸಿಸ್ ಕೇಳಿ. ಜನರಲಿ ದಿಸ್ ವಿಲ್ ನಾಟ್ ಬಿ ಆಸ್ಕ್ಡ್, ಬಟ್ ಯು ಶುಡ್ ನೋ ಬೇಸಿಕ್ ಜನರಲ್. ಇನ್ಫ್ರಾರೆಡ್ ರೇಡಿಯೇಷನ್ಸ್ TV ರಿಮೋಟ್ಸಲ್ಲಿ ಯೂಸ್ ಮಾಡ್ತಾರೆ, ಸೋಲಾರ್ ಹೀಟ್ರ್ಗಳಲ್ಲಿ ಯೂಸ್ ಮಾಡ್ತಾರೆ, ಸೋಲಾರ್ ಕುಕ್ಕರ್ಸಲ್ಲಿ ಯೂಸ್ ಮಾಡ್ತಾರೆ, LEDಸಲ್ಲಿ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಡಿಹೈಡ್ರೇಷನ್ ಆಫ್ ಫ್ರೂಟ್ಸ್, ಡ್ರೈ ಫ್ರೂಟ್ಸಲ್ಲಿ ಏನಕ್ಕೆ ಬಳಸ್ತಾರೆ ಅಂದರೆ ಡಿಹೈಡ್ರೇಷನ್ಗೆ ಬಳಸ್ತಾರೆ. ಇದು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು ನಾವು? ಇನ್ಫ್ರಾರೆಡ್ ರೇಡಿಯೇಷನ್ಸ್ಗೆ 3 ವರ್ಡ್ ಹೇಳು ಅಂದರೆ ಯಾವ್ದು ಹೇಳ್ತೀಯಾ? ಡಿಹೈಡ್ರೇಟಿಂಗ್, ಡ್ರೈ ಫ್ರೂಟ್ಸ್ ಮಾಡೋಕ್ಕೆ, ನೀರಲ್ಲಿ ಫ್ರೂಟ್ಸಲ್ಲಿರೋ ನೀರೆಲ್ಲ ತೆಗಿಯೋಕ್ಕೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಹೇಳಿದೆ? TV ರಿಮೋಟ್. ಯಾವುದಾದ್ರೂ 2 ಜ್ಞಾಪಕ ಇಟ್ಕೊಳ್ಳಿ. ರೈಟ್ ಎನಿ 2 ಅನ್ಬೋದು. ಮಲ್ಟಿಪಲ್ ಚಾಯ್ಸಲ್ಲಿ ಅವರೇ ಕೊಟ್ಬಿಟ್ಟು TV ರಿಮೋಟಲ್ಲಿ ಯಾವ್ದು ರೇಡಿಯೇಷನ್ ಅಂತ ಆಪ್ಷನ್ಸ್ ಕೊಡ್ಬೋದು. ದ ಬೆಸ್ಟ್ ಟಾಪರ್ ಮೆಥಡ್ ಏನು ಹೇಳಿದ್ದೆ? ಯು ಶುಡ್ ಫ್ರೇಮ್ ದ ಕ್ವಶನ್. ಹೆಂಗೆ ಕೊಡ್ತಾನೆ? ಉದಾಹರಣೆಗೆ TV ರಿಮೋಟ್ ಕೊಟ್ಬಿಟ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ಇನ್ಫ್ರಾರೆಡ್, ಮೈಕ್ರೋವೇವ್, ಗ್ಯಾಮಾ ರೇಡಿಯೇಷನ್ಸು ಯಾವುದು ಅಂತ. ಯಾವುದು ಹೇಳಬೇಕು? ಇನ್ಫ್ರಾರೆಡ್ ರೇಡಿಯೇಷನ್ಸ್. ಈಚ್ ರೇಡಿಯೇಷನ್ಗೆ 2 O's ಜ್ಞಾಪಕ ಇಟ್ಕೊಳ್ಳಿ. ಸ್ಪೆಷಲಿ ಲ್ಯಾಸಿಕ್ UV ರೇಡಿಯೇಷನ್ಸ್, ಎಸ್ಪೆಷಲಿ ಲ್ಯಾಸಿಕ್. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಮೈಕ್ರೋವೇವ್ಸ್ ಯೂಸಸ್. ಯಾವುದಾದ್ರೂ ಒಂದು ಕೇಳ್ತಾರೆ, ಯಾವುದು ಅಂತ ಹೇಳಲಿಕ್ಕೆ ಬರಲ್ಲ. ಮೈಕ್ರೋವೇವ್ಸ್, ರೇಡಾರ್, ಮೈಕ್ರೋ ಓವನ್ ಟು ಡಿಟೆಕ್ಟ್ ದ ಸ್ಪೀಡ್ ಆಫ್ ವೆಹಿಕಲ್. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಮೈಕ್ರೋವೇವ್ಸ್. ಯೂಸಸ್ಸು 3 ವರ್ಡಲ್ಲಿ ಹೇಳಿ. ಯೂಸ್ಡ್ ಇನ್ ರೇಡಾರ್ಸ್. ಬೇಕ್ರಿಯಲ್ಲಿ ಮೈಕ್ರೋ ಓವನ್ಸಲ್ಲಿ ಯಾವ ರೇಡಿಯೇಷನ್ಸ್ ಎಮಿಟ್ ಆಗೋದು?
The radiations emits in microwaves will be emitted. Speed of the vehicle ಕಂಡುಹಿಡಿಯೋಕ್ಕೆ. So 3 word. Next, radio waves ನಿಮಗೆಲ್ಲ ಗೊತ್ತಂಗೆ ಕಮ್ಯುನಿಕೇಷನ್. ದಿಸ್ ವಿಲ್ ಬಿ ನಾಟ್ ಆಸ್ಕ್ಡ್. ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ UV rays, 3 uses, infrared, microwave and gamma radiations. ಫಸ್ಟ್ ಕೇಳಿದಾಗ ಅರ್ಥ ಆಗಿರುತ್ತೆ, ಕನ್ಫ್ಯೂಷನ್ ಇಲ್ದಂಗೆ ಒಂದು ಮಲ್ಟಿಪಲ್ ಟೈಮ್ಸ್ ರೀಡ್ ಮಾಡಿ. ಒನ್ ಕ್ವಶನ್ ಗ್ಯಾರಂಟಿ. ಎಗೇನ್ ವಿ ಮೂವ್ ಆನ್ ಟು ಪೋಲರೈಡ್ಸ್ ಇನ್ ಯೂಸಸ್ ಕ್ಯಾಟಗರಿ. ಎಷ್ಟು ಯೂಸಸ್ ನೋಡಿದ್ರಿ? ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯೂಸಸ್. ಅನದರ್ ಕ್ವಶನ್, ಯೂಸಸ್ ಆಫ್ ಪೋಲರೈಡ್ಸ್. ಪೋಲರೈಸೇಷನ್ ಮಾಡೋಕ್ಕೆ ಪೋಲರೈಡ್ಸ್ ಯೂಸ್ ಮಾಡಿರ್ತೀವಲ್ಲ, ಲೈಟ್ ಇಂಟೆನ್ಸಿಟಿ ಡಿಮ್ ಮಾಡೋಕ್ಕೆ. 3 ವರ್ಡು. ವಿಂಡೋ ಗ್ಲಾಸಸ್ಸು, ವೆಹಿಕಲ್ಸಲ್ಲಿ ವಿಂಡೋ ಗ್ಲಾಸಸ್ಸು ಟು ಕಂಟ್ರೋಲ್ ದ ಲೈಟ್. 3D ಪಿಕ್ಚರ್ಸು, LCD ಲಿಕ್ವಿಡ್ ಕ್ರಿಸ್ಟಲ್ಸು, ಕೂಲಿಂಗ್ ಗ್ಲಾಸಸ್ಸು, ಸನ್ ಗ್ಲಾಸಸ್ಸು, ಫೋಟೋಗ್ರಫಿ, ಕ್ಯಾಮ್ರಾಸಲ್ಲಿ ಯೂಸ್ ಮಾಡ್ತಾರೆ. ಯು ರಿಮೆಂಬರ್, ಕಾರ್ ಜ್ಞಾಪಕ ಇರುತ್ತಲ್ವಾ, ವಿಂಡೋ ಗ್ಲಾಸಸ್. 3D ಗ್ಲಾಸು, 3D ಮೂವೀಸ್ ನೋಡ್ತಿರಲ್ಲ, LCDಸು, ಕೂಲಿಂಗ್ ಗ್ಲಾಸಸ್, ಸನ್ ಗ್ಲಾಸಸ್. ರಿಮೆಂಬರ್ ಎನಿ ದೀಸ್ ಟೂ. They will be asked to write any 2 uses. What is polarization or what are polarides? Like that they will be asked. Polaroid is a device used to do polarization. The uses is all these 3. Next, this won't be asked, just for sake of your information. Generally they may ask but very less. The uses of transformer, as you know, it is used to step up or step down the AC voltage. Step up or step down. Rectifiers ಅಲ್ಲಿ ಯೂಸ್ ಮಾಡ್ತಿರಲ್ಲ, ವೋಲ್ಟೇಜ್ನ ಜಾಸ್ತಿ ಮಾಡೋಕ್ಕೆ, ವೋಲ್ಟೇಜ್ನ ಕಮ್ಮಿ ಮಾಡೋಕ್ಕೆ, ರೆಗ್ಯುಲೇಟರ್ ಆಗಿ, ಸ್ಟೆಬಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ರಿಮೆಂಬರ್, ಸ್ಟೆಪ್ ಅಪ್, ಸ್ಟೆಪ್ ಡೌನ್ ವೋಲ್ಟೇಜ್. ದೆನ್ ಯೂಸಸ್ ಆಫ್ ಡಯೋಡ್. ಡಯೋಡ್ ಅಪ್ಲಿಕೇಶನ್ ಓದಿದಿರಲ್ಲ, ಇಟ್ ಈಸ್ ಯೂಸ್ಡ್ ಆಸ್ ಎ ರೆಕ್ಟಿಫೈಯರ್. What is rectifier? Derivation question add ಮಾಡ್ತೀವಲ್ಲ. It is a device used for rectification, that is to convert AC current into DC current. The diode is used as a rectifier and it is also used as a voltage regulators. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂಸಸ್, ಎಲೆಕ್ಟ್ರಿಕ್ ಬೆಲ್ಸು, ಲೌಡ್ ಸ್ಪೀಕರ್ಸು, ಇದನ್ನು ಜಾಸ್ತಿ ಕೇಳಲ್ಲ. ಪೋಲರೈಸ್ ಯೂಸಸ್, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ ದೀಸ್ ರೇಡಿಯೇಷನ್ಸಲ್ಲಿ ಇಂಪಾರ್ಟೆಂಟ್. ಎಕ್ಸ್ರೇಸ್ ಜನರಲಿ, ಇನ್ಫ್ರಾರೆಡ್ ರೇಡಿಯೇಷನ್ಸ್, ಮೈಕ್ರೋ ರೇಡಿಯೇಷನ್ಸ್, ultraviolet radiations. You have to remember the 3 word uses, right? Then the principles, generally they will ask 2 principles. The principle of transformer, multiple times they have asked. What is the principles involved in this devices or machines? AC generator, the principle used is electromagnetic induction. AC generator ಇನ್ನೊಂದು ಹೆಸರೇನು? ಡೈನಮೋ. What is AC generator? It converts mechanical energy to electrical energy. It is a machine or a device which converts mechanical energy to electrical energy. What is the principle behind involved this? Electromagnetic induction. Magnetic flux linked with the coil changes, EMF induces and hence the current. Concept ಓದಿರ್ತೀರಲ್ವಾ, ಅಷ್ಟೆಲ್ಲ ಜ್ಞಾಪಕ ಇಟ್ಕೋ. ವೆರಿ ಕೀವರ್ಡ್ ಪಾಯಿಂಟ್ ಈಸ್ ಡೈರೆಕ್ಟ್ ರಿವಿಷನ್. I mean AC generator principle, electromagnetic induction. Transformer, mutual induction. ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಈಗ ಒಂದು ಕಾಯಿಲಲ್ಲಿ ಕರೆಂಟ್ ಬಂದರೆ ಇನ್ನೊಂದು ಕಾಯಿಲಲ್ಲಿ ಕಾಂಟ್ಯಾಕ್ಟ್ ಇಲ್ದಲೇ ಇದ್ದರೂ ಕರೆಂಟ್ ಬರುತ್ತೆ.
mutual induction phenomena. Optical fiber, brilliance of diamond, ಮಿರೇಜಸ್, ಈ ಮೂರದಲ್ಲೂ ಇರೋ ಪ್ರಿನ್ಸಿಪಲ್ ಯಾರು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಪೋಲರಾಯ್ಡ್ಸ್, ದ ಪ್ರಿನ್ಸಿಪಲ್ ಈಸ್ ಪೋಲರೈಸೇಷನ್. ಹೈಡ್ರೋಜನ್ ಬಾಂಬ್ ಯಾವುದು ಓದ್ತೀರಿ? ಹೈಡ್ರೋಜನ್ ಬಾಂಬ್, ನ್ಯೂಕ್ಲಿಯರ್ ಫ್ಯೂಷನ್. ಸನ್ ಜ್ಞಾಪಿಸ್ಕೊಳ್ಳಿ, ಸನ್ನಲ್ಲಿ ಯಾವ ಫೆನಾಮಿನನ್ ಆಗ್ತಾ ಇರುತ್ತೆ? ಫ್ಯೂಷನ್. ಹೈಡ್ರೋಜನ್ ಈಸ್ ಮೋರ್. ಸೊ ಹೈಡ್ರೋಜನ್ ಬಾಂಬ್ ಯಾವ ಪ್ರಿನ್ಸಿಪಲ್ಲು? ನ್ಯೂಕ್ಲಿಯಸ್ ಪಾಠದಲ್ಲಿ ದ ಪ್ರಿನ್ಸಿಪಲ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. ಆಟಮ್ ಬಾಂಬ್, ವಾಟ್ ಈಸ್ ದ ಪ್ರಿನ್ಸಿಪಲ್? ನ್ಯೂಕ್ಲಿಯರ್ fission. Once again, AC generator, electromagnetic induction, transformer, mutual induction, optical fiber, shining of diamond or brilliance of diamond, mirages formed in the desert. ಡೆಸರ್ಟ್ ಅಲ್ಲಿ ಮರೀಚಿಕೆ, OSS ನೀರು ಕಾಣಿಸ್ತಾ ಇರುತ್ತೆ ಅಂತ ಹುಡುಕ್ತೀವಲ್ಲ, ಸೊ ಆ ಫೆನಾಮಿನ ಮಿರೇಜಸ್. ಆ ಎಲ್ಲ ಫೆನಾಮಿನನ್ಗಳ ಪ್ರಿನ್ಸಿಪಲ್ ಬೇಸ್ಡ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳಿ. ಒನ್ ಪ್ರಿನ್ಸಿಪಲ್ ಮೇ ಬಿ ಆಸ್ಕ್ಡ್ ಇನ್ ಮಲ್ಟಿಪಲ್ ಚಾಯ್ಸ್ ಎನಿವೇರ್. ಇಟ್ ಮೇ ಬಿ ಟ್ಯಾಗ್ಡ್ ಟು ಕ್ವಶನ್ ಲೈಕ್ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್? ಮೆನ್ಷನ್ ಇಟ್ಸ್ ಪ್ರಿನ್ಸಿಪಲ್. ಟ್ರಾನ್ಸ್ಫಾರ್ಮರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಚೇಂಜ್ ದ ವೋಲ್ಟೇಜ್, ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್. ಆನ್ಸರ್ ಬರೀತೀರಿ ಯಾರಿಗೆ? Transformer. Transformer. What is transformer? It is a machine or a device used to change the voltage. What is the principle involved in this? Electromagnetic induction. Like this question will be asked. Question ಹೆಂಗಾರ ಕೇಳಲಿ, you are doing multi reading. Uses ಆಯಿತು, principles. AC generator, EMI, transformer, mutual induction, all these phenomena, optical fiber, shining, ಇದು TIR. Hydrogen bomb, nuclear fusion. Atom bomb, nuclear fission. ಸೊ ಇದಾಗಿತ್ತು ಇವತ್ತಿನ ಎಲ್ಲ ಚಾಪ್ಟರ್ಗಳಲ್ಲಿ ಇಂಪಾರ್ಟೆಂಟಾಗಿ ಕಲೆಕ್ಟ್ ಮಾಡಿರ್ತಕ್ಕಂಥ ಯೂಸಸ್ ಆಗಿರ್ಬೋದು ಆ್ಯಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಪ್ರಿನ್ಸಿಪಲ್ಸ್ ಆಗ್ಬೋದು. ಇವೆಲ್ಲ FAQ ಕ್ವಶನ್ಸು. ಶಾರ್ಟ್ ಟೈಮಲ್ಲಿ ಇಷ್ಟನ್ನು ರಿವೈಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಆಲ್ರೆಡಿ ಇವಾಗ 10 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿದ್ದೀರಿ. ಯಾವ್ಯಾವ ಕೆಟಗರಿ? ಒನ್ಸ್ ಅಗೇನ್, ಯೂನಿಟ್ಸ್, ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್. ಯು ಆಲ್ರೆಡಿ ರೀಚ್ಡ್ 10 marks. It covers in MCQs also as well as in fill up the blanks also. Right? Okay. ಇದಾಗಿತ್ತು ಇವತ್ತಿನ ಪ್ರಿಪ್ರೇಷನ್, ಡೇ 3ಯ ಪ್ರಿಪ್ರೇಷನ್. ಮಕ್ಕಳೇ, ನೀವು ಪ್ರಾಕ್ಟಿಕಲ್ ಬ್ಯುಸಿಯಲ್ಲಿ ಕಳೆದೋಗಬೇಡಿ. ಎಕ್ಸಾಮ್ಸ್ ನಡೀತಾ ಇದೆ ನಂಗೆ ಗೊತ್ತು, ಆದರೆ ಸೈಮಲ್ಟೇನಿಯಸ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಗೇಮ್ ಚೇಂಜರ್. ಯು ಹ್ಯಾವ್ ಟು ರೀಡ್ ಥಿಯರಿ ಪಾರ್ಟ್ ರೆಗ್ಯುಲರ್ಲಿ, ಕನ್ಸಿಸ್ಟೆನ್ಸಿ. 8th ವಂಡರ್ ಆಫ್ ದ ವರ್ಲ್ಡ್ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕಾನ್ಸೆಪ್ಟ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಸ್ವಲ್ಪನೇ ಓದೋದು ಹೇಗೆ ಕಾಂಪೌಂಡ್ ಆಗಿ ನಿಮ್ಮ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡುತ್ತೆ ಅನ್ನೋದನ್ನು, ಒಂದು ಟೆಕ್ನಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮಕ್ಕಳೇ. ಮರಿದಲ್ಲೇ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ರಿವೈಸ್ ಮಾಡಿ, ಕಡಿಮೆ ಸಮಯದಲ್ಲಿ ನೀವು ಇದನ್ನೆಲ್ಲ ರಿವೈಸ್ ಮಾಡ್ಬೋದು. ಹಾಗೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಪಾಸಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಕಡಿಮೆ ಟೈಮಲ್ಲಿ ಹೈ ಸ್ಕೋರ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ನಮ್ಮ ಈ ಎಲ್ಲ ಸ್ಲೈಡ್ಸು ಬಹಳ ಉಪಯುಕ್ತವಾಗಿರುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ತಾ, ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮೆಲ್ರಿಗೂ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.